ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಮಹಾ ಕುಂಭಮೇಳ ನಡೀತಾ ಇದೆ. ವಿಶೇಷ ಏನಂದ್ರೆ ಅದು 144 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್. ಅದರಲ್ಲೂ ವಿಶೇಷ ಏನಂದ್ರೆ ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ 3 ನದಿಗಳ ಸಂಗಮ. ಆ ಜಾಗದಲ್ಲಿ ಸ್ನಾನ ಮಾಡಿದ್ರೆ ಅಥವಾ ಮುಳುಗು ಎದ್ರೆ ಪಾಪ ಕರ್ಮಗಳು ಕಳೆಯುತ್ತೆ, ಸ್ವರ್ಗ ಪ್ರಾಪ್ತಿಯಾಗತ್ತೆ, ಮುಕ್ತಿ ಸಿಗುತ್ತೆ ಅಂತ ಸಾಕಷ್ಟು ಜನ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರ. ಆದ್ರೆ ಹೋಗೋದು ಹೇಗೆ, ಎಷ್ಟು ಖರ್ಚಾಗತ್ತೆ ಅಂತ ಐಡಿಯಾ ಇರಲ್ಲ. ನೀವು ಬ್ಯಾಂಗ್ಳೂರಿಂದ ಪ್ರಯಾಗ್ರಾಜ್ಗೆ ಹೋಗ್ಬೇಕು ಅಂದ್ರೆ ಒಂದು ಟ್ರೈನಲ್ಲಿ ಹೋಗ್ಬೇಕು, ಇಲ್ಲ ಫ್ಲೈಟಲ್ಲಿ ಹೋಗ್ಬೇಕು, ಇಲ್ಲ ನಿಮ್ದೇ ಓನ್ ವೆಹಿಕಲ್ ಅಲ್ಲಿ ಕಾರಲ್ಲಿ ಹೋಗ್ಬೇಕಾಗತ್ತೆ. ನೀವೇನಾದ್ರೂ ಫ್ಲೈಟ್ ಅಲ್ಲಿ ಹೋಗ್ತೀವಿ ಅನ್ಕೊಂಡಿದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಪ್ರಯಾಗ್ರಾಜ್ ಏರ್ಪೋರ್ಟ್ ಗೆ 3 ಅವರ್ಸ್ 2.5 to 3 ಅವರ್ಸ್ ಜರ್ನಿ ಇರುತ್ತೆ. ನೀವೇನಾದ್ರೂ ನಾರ್ಮಲ್ ಸಂದರ್ಭಗಳಲ್ಲಿ ಹೋಗ್ತೀವಿ ಅಂದ್ರೆ ನಿಮ್ಗೆ ಟಿಕೆಟ್ ಪ್ರೈಸ್ ಅಫೋರ್ಡಬಲ್ ಇರುತ್ತೆ. ಬಟ್ ಇವಾಗ ಮಹಾಕುಂಭ ಮೇಳ ನಡೀತಾ ಇರೋದ್ರಿಂದ ಟಿಕೆಟ್ ಪ್ರೈಸ್ ತುಂಬಾ ಜಾಸ್ತಿ ಇದೆ. ನೀವೇ ನೋಡ್ಬೋದು ಟಿಕೆಟ್ ಪ್ರೈಸ್ ಎಲ್ಲ ಎಷ್ಟೆಷ್ಟಿದೆ ಅಂತ. ಇನ್ನು ನೀವೇನಾದ್ರೂ ಬ್ಯಾಂಗ್ಳೂರಿಂದ ಪ್ರಯಾಗ್ರಾಜ್ಗೆ ಟ್ರೈನ್ ಅಲ್ಲಿ ಹೋಗ್ತೀವಿ ಅಂತ ಅನ್ಕೊಂಡ್ರೆ 35 ರಿಂದ 40 ಅವರ್ ಟ್ರೈನ್ ಜರ್ನಿ ಆಗುತ್ತೆ. ಟ್ರೈನ್ ಟಿಕೆಟ್ ಪ್ರೈಸಸ್ ನಾನು ಸೈಡ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಪ್ರಯಾಗ್ರಾಜ್ ಇಂದ ಬಂದು ಟ್ರೈನ್ ಸ್ಟೇಷನ್ 4 ಕಿಲೋಮೀಟರ್ ದೂರದಲ್ಲಿದೆ. ನೀವು ಟ್ರೈನ್ ಅಲ್ಲಿ ಹೋಗಿ ಇಳಿದ್ಬಿಟ್ಟು ಅಲ್ಲಿಂದ ಟ್ಯಾಕ್ಸಿನೋ ಆಟೋನೋ ಮಾಡ್ಕೊಂಡು ಪ್ರಯಾಗ್ರಾಜ್ಗೆ ಹೋಗಿ ಮಹಾಕುಂಭ ಮೇಳನ ಎಂಜಾಯ್ ಮಾಡ್ಬೋದು. ಇನ್ನು ನೀವೇನಾದ್ರೂ ಕಾರು ಅಥವಾ ಬಸ್ ಅಥವಾ ಸ್ವಂತ ವೆಹಿಕಲ್ ಅಲ್ಲಿ ಏನಾದ್ರೂ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಹತ್ತತ್ರ 2000 ಕಿಲೋಮೀಟರ್ ನೀವು ಪ್ರಯಾಣಿಸಿ ಹೋಗ್ಬೇಕಾಗತ್ತೆ. ಹೆಚ್ಚು ಕಮ್ಮಿ ನಿಮ್ಗೆ 2 ರಿಂದ 2.5 ದಿನ ಆಗತ್ತೆ ಬ್ಯಾಂಗ್ಳೂರಿಂದ ಪ್ರಯಾಗ್ರಾಜ್ಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ. ನೀವೇನಾದ್ರೂ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಆದಷ್ಟು ಮಕ್ಕಳನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಅಲ್ಲಿ ಚಳಿ ತುಂಬಾ ಇರೋದ್ರಿಂದ ಚಳಿಗೆ ಬೇಕಾಗಿರುವಂತ ಬಟ್ಟೆಗಳನ್ನ ತಗೊಂಡು ಹೋಗೋದು ಒಳ್ಳೇದು. ಇನ್ನು ಊಟದ ಬಗ್ಗೆ ಹೇಳೋದಾದ್ರೆ ಎಲ್ಲ ಕಡೆ ಊಟ ಫ್ರೀ ಆಗಿ ಸಿಗ್ತಾ ಇರುತ್ತೆ. ಸೊ ಊಟದ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.